ನಿನ್ನೆ ಬಿಗ್ ಬಾಸ್ 11 ಗ್ರ್ಯಾಂಡ್ ಓಪನಿಂಗ್ ನಡೀತು. 17 ಸ್ಪರ್ಧಿಗಳು ಮನೆಯೊಳಗೆ ಹೋದರು. ಇದೆಲ್ಲ ಖುಷಿಯಾದ ವಿಚಾರ. ಆದರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಒಬ್ಬ ತನ್ನ ತಂದೆ ತಾಯಿಯ ಜೊತೆಗೂಡಿ ಹೆಂಡತಿಗೆ ಹಿಗ್ಗಾಮುಗ್ಗ ಥಳಿಸಿರುವಂತಹ ಒಂದು ಘಟನೆ ನಡೆದಿದೆ. ಕನ್ನಡ ಬಿಗ್ ಬಾಸ್ನಲ್ಲಿ ಸಮೀರ್ ಆಚಾರ್ಯ ಅನ್ನೋ ಒಂದು ಮಾಜಿ ಸ್ಪರ್ಧಿ ಇದ್ದರು. ಇವರು ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವ್ಯಕ್ತಿ. ಯಾಕಂದರೆ ಚಂದನ್ ಶೆಟ್ಟಿ ಇದ್ದಂತಹ ಒಂದು ಸೀಸನಲ್ಲಿ ಈ ವ್ಯಕ್ತಿ ಕೂಡ ಇದ್ದರು. ಚಂದನ್ ಶೆಟ್ಟಿ ಅವರ ಜೊತೆಗೂಡಿ ಹಲವಾರು ಸಾಂಗ್ಗಳನ್ನು ಕೂಡ ಮಾಡಿದರು. ಇತ್ತೀಚೆಗೆ ಇವರ ಪತ್ನಿ ಶ್ರಾವಣಿ ಅವರು ಹಾಗೂ ಇವರು ಸೇರಿ ಒಂದು ಸ್ಕೂಲನ್ನು ಓಪನ್ ಮಾಡಿದ್ರು ಅನ್ಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದರು. ಇನ್ಸ್ಟಾಗ್ರಾಮ್ನನ್ನೆಲ್ಲ ಯೂಸನ್ನು ಮಾಡ್ತಿದ್ರು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದರು. ತನ್ನ ಮಗಳನ್ನು ಜೊತೆಗೆ ಆಟಾಡ್ತಿರುವಂತಹ ವಿಡಿಯೋಗಳನ್ನೆಲ್ಲ ಹಾಕ್ತಾಯಿದ್ರು. ಆದರೆ ನಿನ್ನೆ ಒಂದು ಘಟನೆ ನಡೆದಿದೆ. ಶ್ರಾವಣಿ ಅವರು ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಮಗಳು ಅತ್ತಿದ್ದಾಳೆ. ಅದಕ್ಕೆ ಶ್ರಾವಣಿ ಅವರು ಗದರಿದ್ದಾರಂತೆ. ಇದರಿಂದ ಅವರ ಮಾವ ಶ್ರಾವಣಿ ಅವರಿಗೆ ಬೈದಿದ್ದಾರೆ. ಸೊ ಶ್ರಾವಣಿ ಅವರಿಗೆ ಬೈದಾದ ನಂತರ ಅವರ ಮಾವನಿಗೆ ಹಿಂತಿರುಗಿ ಮಾತನಾಡಿದ್ದು ಅಂತ ಹೇಳಿ ಸಮೀರ್ ಆಚಾರ್ಯ ಬಂದು ಶ್ರಾವಣಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದಾದ ನಂತರನೂ ಕೂಡ ಬಾಯಿ ಮುಚ್ಚಿಲ್ಲ ಅಂತ ಹೇಳಿ ಅತ್ತೆ, ಮಾವ ಹಾಗೂ ಸಮೀರ್ ಆಚಾರ್ಯ 3 ಜನನೂ ಕೂಡ ಸೇರಿ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸೊ ಅವರ ಮುಖಕ್ಕೆ ಹೊಡೆದಿದ್ದಾರೆ. ಸೊ ಬಾಸುಂಡೆಗಳು ಬಂದಿದೆ ಹಾಗೂ ಕೈಯ ಮೇಲೆ ಗಾಯಗಳನ್ನ ಆಗಿದೆ. 3 ಸೇರಿ ಒಬ್ಬರನ್ನೇ ಬೆಂಡೆತ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಹೊಡೆದಿರೋ ಕಾರಣಕ್ಕಾಗಿ ಅವರು ಅಲ್ಲಿಂದ ಇನ್ಸ್ಟಾಗ್ರಾಮ್ಗೆ ಹೋಗಿ ಲೈವ್ ಮಾಡಲಿಕ್ಕೆ ಹೋಗ್ತಾರೆ. ಆಗ ಆ ಫೋನನ್ನು ಕೂಡ ಕಸಿದು ನೆಲಕ್ಕೆ ಬೀಸಿ ಅದು ಫೋನನ್ನು ಹೊಡೆದಾಕಿದ್ದಾರೆ. ಆ ಮಧ್ಯೆ ಜಗಳದಲ್ಲಿ ಸಮೀರ್ ಆಚಾರ್ಯ ಅವರ ತಂದೆ ಅವರಿಗೂ ಕೂಡ ತಲೆಗೆ ಗಾಯ ಆಗಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲದೆ ಇದು ಅತಿರೇಕಕ್ಕೆ ಹೋದ ನಂತರ ಶ್ರಾವಣಿಯವರು ಹುಬ್ಬಳ್ಳಿಯ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೊ ಇವರ ಮೇಲೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸಲಿಕ್ಕೆ ಹೋದ ಕಾರಣ ಸಮೀರ್ ಆಚಾರ್ಯ ಅವರ ತಂದೆ ತಾಯಿನೂ ಕೂಡ ಅದೇ ಸ್ಟೇಷನ್ಗೆ ಹೋಗಿ ಸ್ವತಃ ಶ್ರಾವಣಿ ಅವರ ಮೇಲೆ ಕೇಸನ್ನು ದಾಖಲಿಸಲಿಕ್ಕೆ ಹೋಗ್ತಾರೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಇವರಿಬ್ಬರನ್ನ ಕೂರಿಸಿ ಸಂಧಾನವನ್ನು ಮಾಡಿ ಕಳಿಸಿದ್ದಾರಂತೆ ಹಾಗೂ ಲೆಟ್ರನ್ನು ಕೂಡ ಬರ್ಸ್ಕೊಂಡಿದ್ದಾರಂತೆ. ಈ ಥರ ಮುಂದೆ ಯಾವತ್ತೂ ಕೂಡ ಆಗೋದಿಲ್ಲ, ನಮ್ಮದು ತಪ್ಪಾಯಿತು ಅಂತ ಹೇಳಿ ಕ್ಷಮೆಯನ್ನು ಕೇಳಿ ಇಬ್ಬರು ಕೂಡ ಸಹಿಯನ್ನು ಹಾಕಿ ಕಂಪ್ಲೇಂಟನ್ನು ಕೊಡದೆ ಮನೆಗೆ ಹೋಗಿದ್ದಾರೆ. ಆದರೆ ಸಮೀರ್ ಆಚಾರ್ಯ ಅವರು ಒಂದು ಹೆಣ್ಣಿನ ಮೇಲೆ ಈ ಥರ ಹಲ್ಲೆ ಮಾಡಿರೋದು ನೋಡಿದರೆ, ನೀವು ಈ ಫೋಟೋದಲ್ಲಿ ಏನು ನೋಡ್ತಿದ್ದೀರಾ, ಅವರ ಮೇಲೆ 3 ಜನ ಸೇರಿ ಹೊಡೆದಿರುವಂತಹ ಘಟನೆ ನಡೆದಿದೆ. ಯಾಕಂದರೆ ಮುಖದ ತುಂಬ ಬಾಸುಂಡೆಗಳು ಬಂದಿದೆ ಹಾಗೂ ಕೈಯ ಮೇಲೂ ಕೂಡ ಗಾಯಗಳಾಗಿದೆ. ಈ ಥರ ವ್ಯಕ್ತಿಗಳೇ ಈ ಥರ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನು ಮಾಡಿದರೆ, ಇವನು ದೊಡ್ಡ ದೊಡ್ಡ ವಿಡಿಯೋಗಳನ್ನು ಮಾಡಿದ, ಹೆಣ್ಣಿನ ಮೇಲೆ ಕೈಯನ್ನು ಮಾಡಬಾರ್ದು ಹಾಗೂ ಹೆಂಡತಿಯನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಭಾಷಣಗಳನ್ನು ಬಿಗಿಯುವಂತಹ ಕೆಲಸಗಳನ್ನ ಮಾಡಿದ್ದ. ಆದರೆ ಅವನೇ ಸ್ವತಃ ತನ್ನ ಹೆಂಡತಿಯ ಮೇಲೆ ಹಲ್ಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.